ಅಡುಗೆ ಮನೆ ಚೆನ್ನಾಗಿಲ್ಲ ಅಂದ್ರೆ ಎಕ್ಸ್ಪೆಷಲಿ ಇದು ವಾಸ್ತು ಈ ಸಿಂಕ್ ಅನ್ನೋದು ಯಾವುದೇ ಕಾರಣಕ್ಕೂ ನೀವು ಹಾಕ್ಸಿ ಇಡಬೇಕಾಗುತ್ತೆ, ಇಸ್ಕೊಳ್ಳೇಬೇಕಾಗುತ್ತೆ ಒಂದು ಮಿಕ್ಸಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಇವತ್ತಿನ ವಿಡಿಯೋ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ, ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ. ಯಾರು ಮೊದಲನೇ ಸರಿ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಾನು ಆಗ್ಲೇ ಹೇಳಿದೆ ಇದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಅಂತ. ಸೊ ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ, ಎಕ್ಸ್ಪೆಷಲಿ ಕಿಚನ್ಗೆ ರಿಲೇಟೆಡ್. ಸೊ ಮನೆಯಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಒಂದು ಪಾತ್ರವನ್ನ ವಹಿಸೋದು ಈ ಅಡುಗೆ ಮನೆ, ಕಿಚನ್ ಅಂತಾನೆ ಹೇಳ್ಬೋದು. ಈ ಕಿಚನ್ ಕರೆಕ್ಟ್ ಆಗಿದ್ರೆ ಎಲ್ಲಾ ಲೇಡೀಸ್ಗೂ, ಎಲ್ಲರಿಗೂ ಹೆಣ್ಮಕ್ಳಿಗೂ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಜೊತೆಗೆ ಅಡುಗೆ ಮೇಲೆ ಕೆಲಸ ಮಾಡೋದಕ್ಕೂ ಅಷ್ಟೇ ಇಷ್ಟ ಆಗುತ್ತೆ. ಒಂದು ವೇಳೆ ಅಡುಗೆ ಮನೆ ಚೆನ್ನಾಗಿಲ್ಲ ಅಂದ್ರೆ, ಎಕ್ಸ್ಪೆಷಲಿ ಇದು ವಾಸ್ತು ಪ್ರಕಾರ ಚೆನ್ನಾಗಿಲ್ಲ ಅಂದ್ರೂ ಕೆಲವೊಂದು ಪರಿಣಾಮಗಳು ಬೀರುತ್ತೆ. ಸೊ ಆ ಥರ ವಾಸ್ತು ಟಿಪ್ಸ್ ಆಗಿರ್ಬೋದು, ಜೊತೆಗೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಯಾವುದೆಲ್ಲ ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ವೇಳೆ ನೀವೇನಾದ್ರೂ ಮನೆ ಕಟ್ಟಿಸ್ತಾ ಇದ್ರೆ, ಸೊ ನಾನು ಹೇಳ್ತಕ್ಕಂಥ ಪಾಯಿಂಟ್ಸ್ ಯಾವ್ದಾದ್ರು ಎಕ್ಸ್ಟ್ರಾ ಸೇರಿಸ್ಕೊಬೇಕಿದ್ರೆ ಇವಾಗಲೇ ಸೇರಿಸ್ಕೊಂಬಿಡಿ, ಮತ್ತೆ ಫ್ಯೂಚರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಬನ್ನಿ, ಹಾಗಾದ್ರೆ ಅಡುಗೆ ಮನೆಗೆ ಸಂಬಂಧಪಟ್ಟಂತೆ ಒಂದು ಅಷ್ಟು ಕನ್ಸ್ಟ್ರಕ್ಷನ್ ಟಿಪ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಅಡುಗೆ ಮನೆ ಅಂತ ಬಂದ್ರೆ ನಮಗೆ ಕಾಮನ್ ಆಗಿ ನೆನಪಾಗೋದು ಆಗ್ನೇಯ ಮೂಲೆ ಅಲ್ವಾ? ಸೊ ಆಗ್ನೇಯ ಮೂಲೆಯಲ್ಲಿ 99.99 ಎಲ್ಲರೂ ಸಹನು ಆಗ್ನೇಯ ಮೂಲೆಯಲ್ಲೇ ಕಿಚನ್ ಅನ್ನ ಮಾಡಿಸೋದು. ಸೊ ಮರಿದಿರ ನೀವು ಆಗ್ನೇಯ ಮೂಲೆಯಲ್ಲೇ ಕಿಚನ್ ಅನ್ನ ಮಾಡಿಸಿ. ಇದು ಫಸ್ಟ್ ಪಾಯಿಂಟ್ ಆಯ್ತಾ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂದು, ನಿಮ್ಮ ಅಡುಗೆ ಮನೆ ಅಟ್ಲೀಸ್ಟ್ 7 ಅಡಿ ಉದ್ದ ಮತ್ತೆ ಅಗಲ 5 ಅಡಿ, ಇದು ಮಿನಿಮಮ್ ಅಳತೆ ಆಯ್ತಾ. ಮಿನಿಮಮ್ ಅಟ್ಲೀಸ್ಟ್ ಒಂದಿಬ್ಬರು ನಿಂತ್ಕೊಂಡು ಅಡುಗೆ ಮಾಡೋ ಅಷ್ಟು ಸ್ಪೇಸ್ ಆದ್ರೂ ನಿಮಗೆ ಬೇಕಾಗುತ್ತೆ. ಕಿಚನ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ತುಂಬಾ ಒಳ್ಳೇದು, ಯಾಕಂದ್ರೆ ನಾವು ಪ್ರತಿಯೊಂದು ಅಡುಗೆಗೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳನ್ನ ಅಲ್ಲೇ ಇಡೋದ್ರಿಂದ ಸ್ವಲ್ಪ ದೊಡ್ಡದಾಗಿದ್ರೆ ಒಳ್ಳೇದು. ಇಲ್ಲ ನಮ್ಗೆ ಇನ್ ಕೇಸ್ ಪ್ಲೇಸೇ ಇಲ್ಲ, ಮನೆ ತುಂಬಾ ಚಿಕ್ಕದಾಗಿ ಕಟ್ತಿದೀವಿ ಅಂದ್ರೆ 7 ಅಡಿ ಉದ್ದ ಮತ್ತೆ 5 ಅಡಿ ಅಗಲ ಇರೋ ಅಷ್ಟು ನೀವು ಕಿಚನ್ ಅನ್ನ ಮಾಡಿಸ್ಕೊಳ್ಳೇಬೇಕು. ಇದಕ್ಕಿಂತ ತುಂಬಾ ಚಿಕ್ಕದಾಗ್ಬಿಟ್ರೆ ತುಂಬಾ ಇಕ್ಕಟ್ಟಾಗ್ಬಿಡುತ್ತೆ, ಹಾಗಾಗಿ ಹೇಳ್ತಿದ್ದೀನಿ. ಇದು ಎರಡನೇ ಪಾಯಿಂಟ್ ಆಯ್ತಾ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದು, ಕಿಚನ್ ಅಲ್ಲಿ ಸಿಂಕ್ ಇದೆಯಲ್ಲ, ಈ ಸಿಂಕ್ ಅನ್ನೋದು ಯಾವುದೇ ಕಾರಣಕ್ಕೂ ನೀವು ಈಶಾನ್ಯ ಮೂಲೆ ಬಿಟ್ಟು ಬೇರೆ ಮೂಲೆಗೆ ಹಾಕ್ಸೋದು ಬೇಡ. ಯಾಕಂದ್ರೆ ನಮ್ಗೆಲ್ಲ ಗೊತ್ತು, ಆಲ್ಮೋಸ್ಟ್ ನೀರು ಅಂತ ಬಂದ್ರೆ ನಾವೆಲ್ಲನೂ ಸಂಪಾಗಿರ್ಬೋದು, ಮತ್ತೆ ನೀರು ಯೂಸ್ ಮಾಡೋದಾಗಿರ್ಬೋದು ಈಶಾನ್ಯ ಮೂಲೆಗೆ ಅಲ್ವಾ. ಅದೇ ರೀತಿ ಅಡುಗೆ ಮನೆಯಲ್ಲಿ ಅಂದ್ರೆ ಆಗ್ನೇಯ ಮೂಲೆಯಲ್ಲಿ ಬರೋದು, ಆಗ್ನೇಯ ಮೂಲೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ನೀವು ಸಿಂಕ್ ಅನ್ನ ಹಾಕ್ಸ್ಬೇಕಾಗತ್ತೆ. ಈ ಸಿಂಕ್ ಅನ್ನೋದು ಇದು 3 ಪಾಯಿಂಟ್ ಆಯ್ತು. ನೆಕ್ಸ್ಟ್ 4ನೇ ಪಾಯಿಂಟ್ ಬಂದು, ಈ ಸಿಂಕ್ ಅನ್ನೋದು ಮಿನಿಮಮ್ 18 ಮತ್ತೆ 24 ಅಷ್ಟು, ಅಂದ್ರೆ 18 ಅಗಲ ಮತ್ತೆ ಉದ್ದ 24 ಅಗಲ, ಇಷ್ಟ ಅಳತೆ ಅಷ್ಟು ಮಿನಿಮಮ್ ಸಿಂಕ್ ಇರಲಿ. ಇದಕ್ಕಿಂತ ತುಂಬಾ ಚಿಕ್ಕದಾಗ್ಬಿಟ್ರೆ ಸಿಂಕು ಮತ್ತೆ ಈ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚಿಕ್ಕದಾಗ್ಬಿಡುತ್ತೆ ಆಯ್ತಾ. ನೆಕ್ಸ್ಟ್ ಕಿಚನ್ ಕೌಂಟರ್ ಟಾಪ್ ಏನಿದೆಯಲ್ಲ, ಸೊ ಆ ಕಲ್ಲು ಅಗಲ ಅನ್ನೋದು ಯಾವುದೇ ಕಾರಣಕ್ಕೂ 2 ಅಡಿಗಿಂತ ಕಡಿಮೆ ಹಾಕಿಸ್ಬೇಡಿ. ಕಿಚನ್ ಕೌಂಟರ್ ಟಾಪ್ ಇದೆಯಲ್ಲ ಅದು 2 ಅಡಿಗಿಂತ ಕಡಿಮೆ ಹಾಕ್ಸ್ಬೇಡಿ. ಇದು ಪಾಯಿಂಟ್ ನಂಬರ್ 6 ಆಯ್ತಾ. ಯಾಕೆ ಅಂದ್ರೆ ಇವಾಗ ಎಲ್ಲಾರ ಮನೆಯಲ್ಲೂ ಕಾಮನ್ ಆಗಿ ಯೂಸ್ ಮಾಡೋದು ಟೂ ಬರ್ನರ್ ಸ್ಟವ್ ಯಾರು ಯೂಸ್ ಮಾಡ್ತಿಲ್ಲ, ಇಲ್ಲ 3 ಬರ್ನರ್ಸ್ ಇಲ್ಲಂದ್ರೆ 4 ಬರ್ನರ್ಸ್. ಒಂದ್ ವೇಳೆ 2 ಬರ್ನರ್ಸ್ ಯೂಸ್ ಮಾಡಿದ್ರು ಅಡುಗೆ ಮಾಡ್ಬೇಕಾದ್ರೆ ಸಾಕಷ್ಟು ವಸ್ತುಗಳನ್ನ ಅಲ್ಲಿ ಇಟ್ಕೊಬೇಕಾಗತ್ತೆ, ತರಕಾರಿ ಆಗಿರ್ಬೋದು ಮತ್ತೆ ಕೆಲವೊಂದು ಪಾತ್ರೆಗಳು ಇಟ್ಕೊಬೇಕು. ನಾವು ಅಟ್ಲೀಸ್ಟ್ ಇವಾಗ 1.5 ಅಡಿ ಅಷ್ಟು ಸೆಲ್ಫ್ ಏನಾದ್ರು ಇಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ತುಂಬಾ ಇಕ್ಕಟ್ಟಾಗ್ಬಿಡುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ 2 ಅಡಿಗಿಂತ ಕಡಿಮೆ ಗ್ರಾನೈಟ್ ಅನ್ನ ಹಾಕ್ಸ್ಬೇಡಿ ಆಯ್ತಾ. 2 ಅಡಿಗಿಂತ ಜಾಸ್ತಿನೇ ಹಾಕಿಸ್ತಾರೆ, ಕೆಲವರು 2.5 ಅಡಿನೂ ಹಾಕಿಸ್ತಾರೆ. ಯಾಕೆ ಅಂದ್ರೆ ಸ್ವಲ್ಪ ಅಡುಗೆ ಮನೆ ದೊಡ್ಡದಾಗಿದ್ರೆ. ಸೊ ಮಿನಿಮಮ್ 2 ಅಡಿ ಅಂತೂ ಇರಲೇಬೇಕು. ಇದು ಪಾಯಿಂಟ್ ನಂಬರ್ 7. ನೆಕ್ಸ್ಟ್, ನೀವು ಯಾವುದೇ ಕಾರಣಕ್ಕೂ ಕೌಂಟರ್ ಟಾಪ್ಗೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಮೆಂಟ್ ಅಲ್ಲಿ ಕಟ್ಸ್ಬಿಡ್ತಾರೆ ಸಜ್ಜ ತರ. ಸೊ ಅದ್ರ ಮೇಲೆ ಟೈಲ್ಸ್ ಅನ್ನ ಹಾಕಿಸ್ತಾರೆ. ದಯವಿಟ್ಟು ಆ ತರ ಟೈಲ್ಸ್ ಅನ್ನ ಹಾಕ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಟೈಲ್ಸ್ ಬಿಸಿಯೆಲ್ಲ ಇಟ್ಟಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ಬಂದು ಗ್ರಾನೈಟ್ಗೆ, ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಬಂದು ಮಾರ್ಬಲ್ಗೆ. ಸೊ ಈ ಗ್ರಾನೈಟ್ ಆಗಲಿ ಮಾರ್ಬಲ್ ಆಗಲಿ ಯೂಸ್ ಮಾಡಿ ಕಿಚನ್ ಕೌಂಟರ್ ಟಾಪ್ಗೆ. ಇದು ತುಂಬಾ ಚೆನ್ನಾಗಿ ಲುಕ್ ಆಗಿರುತ್ತೆ, ಜೊತೆಗೆ ಬಾಳಿಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಪಾಯಿಂಟ್ ನಂಬರ್ 7. ನೆಕ್ಸ್ಟ್ ಪಾಯಿಂಟ್ ನಂಬರ್ 8, ಯಾವುದೇ ಕಾರಣಕ್ಕೂ ಇವಾಗ ಕಿಚನ್ ಕೌಂಟರ್ ಟಾಪ್ ಇದೆಯಲ್ಲ ಅದನ್ನ ಸಿಂಗಲ್ ಲೈನ್ ಸ್ಟ್ರೈಟ್ ಲೈನ್ ಆಗಿ ಮಾಡಿಸ್ಬಿಡಿ. ಅದನ್ನ ಎಲ್ ಶೇಪ್ ಇರೋ ತರಾನೇ ಮಾಡಿಸಿ.
ಯಾಕಂದ್ರೆ ಕೆಲವೊಬ್ರು ಅಡುಗೆ ಮನೆಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಜಸ್ಟ್ ಒಂದು ಸ್ಟ್ರೈಟ್ ಆಗಿ ಮಾಡಿಸಿರ್ತಾರೆ, ಅಂದ್ರೆ ಒಂದೇ ಒಂದು ಕಲ್ಲನ್ನ ಮಾತ್ರ ಹಾಕ್ಸಿರ್ತಾರೆ, ಗ್ರಾನೈಟ್ ಕಲ್ಲು. ಇನ್ನು ಆ ಥರ ಮಾಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಟವ್ ಮತ್ತೆ ಸ್ಟವ್ ಕೆಳಗಡೆ ಒಂದು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಬೋದು ಅಷ್ಟೇ. ಅದಾದ್ರೆ ಪಕ್ಕದಲ್ಲಿ ಸಿಂಕ್ ಇರುತ್ತೆ. ಆದರೆ ಎಲ್ ಶೇಪ್ ಸಜ್ಜಾ ಮಾಡಿಸೋದ್ರಿಂದ ಮತ್ತೆ ಈ ಮಿಕ್ಸಿ ಆಗಿರ್ಬೋದು ಮತ್ತೆ ಗ್ರೈಂಡರ್ ಆಗಿರ್ಬೋದು ಮತ್ತೆ ಎಕ್ಸ್ಟ್ರಾ ಏನಾದರೂ ಇಟ್ಕೊಬೋದು, ನೋಡೋದಕ್ಕೆ ಲುಕ್ ಚೆನ್ನಾಗಿರುತ್ತೆ. ಪ್ಲಸ್ ತುಂಬಾ ಸ್ಪೇಸ್ ಇರುತ್ತೆ, ಅಂದ್ರೆ ಆ ಶೆಲ್ಫ್ ಕೆಳಗಡೆ ಕೂಡ ಎಕ್ಸ್ಟ್ರಾ ಕಬೋರ್ಡ್ಸ್ ಅನ್ನ ಮಾಡಿಸ್ಕೊಬೋದು. ಸೊ ನೀವ್ಯಾರು ಕಿಚನ್ ಮಾಡಿಸಿದ್ರೆ ಖಂಡಿತ ಎಲ್ ಶೇಪ್ ಅನ್ನ ಗ್ರಾನೈಟ್ ಕಲ್ಲನ್ನ ಹಾಕ್ಸ್ಕೊಳ್ಳಿ. ಇದು ಪಾಯಿಂಟ್ ನಂಬರ್ 8 ಆಯ್ತಾ. ನೆಕ್ಸ್ಟ್ ಬಂದು ಸಿಂಕ್ ಇದೆಯಲ್ಲ, ಆ ಸಿಂಕ್ಗೆ 2 ಟ್ಯಾಪ್ಸ್ ಅಂತೂ ಕಂಪಲ್ಸರಿ ಹಾಕ್ಸ್ಕೊಳ್ಳಿ. ಒಂದು ಪಂಚಾಯಿತಿ ವಾಟರ್ ಬರೋ ಫೆಸಿಲಿಟಿ ಇದ್ರೆ, ಇಲ್ಲ ನಮಗೆ ಪಂಚಾಯಿತಿ ವಾಟರ್ ಬೇಡ ಅಂದ್ರೆ ನೀವು ಒಂದು ಬಿಸಿನೀರಾಗಿರ್ಬೋದು, ನಾನು ತಣ್ಣೀರೊಂದು ಹಾಕ್ಸ್ಕೊಬೋದು. ಇದು ಟೂ ಟ್ಯಾಪ್ಸ್ ಅಂತೂ ಕಂಪಲ್ಸರಿ ಇರಲೇಬೇಕಾಗತ್ತೆ. ನೆಕ್ಸ್ಟು ಇದು ಪಾಯಿಂಟ್ ನಂಬರ್ 9. ನೆಕ್ಸ್ಟ್ ಪಾಯಿಂಟ್ ನಂಬರ್ 10 ಬಂದು ಯಾವುದೇ ಕಾರಣಕ್ಕೂ ಪ್ಲಂಬಿಂಗ್ ಮಾಡಿಸ್ಬೇಕಾದ್ರೆ ವಾಟರ್ ಪ್ಯೂರಿಫೈಯರ್ಗೆ ಒಂದು ಎಕ್ಸ್ಟ್ರಾ ಟ್ಯಾಪನ್ನು ಹಾಕಿಸ್ಕೊಳ್ಳಿ. ನೀವು ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈಯರ್ ಇರ್ತೀರಾ, ಇವಾಗ ಬರ್ತಿದೆಯಲ್ಲ ಸಿಂಕಿಂದ ಮೇಲೆ ಯಾವ ಥರ ವಾಟರ್ ಪ್ಯೂರಿಫೈಯರ್ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಟ್ಯಾಪನ್ನು ಎಲ್ಲಿ ಇಕ್ಸ್ಬೇಕು ಅಂತ ಡಿಸೈಡ್ ಮಾಡಿ ಇಕ್ಸ್ಕೊಳ್ಳಿ. ಇದೊಂದು ಬೇಸಿಕ್ ಆಗಿರ್ತಕ್ಕಂಥ ಒಂದು ಟಿಪ್ಪು. ನೆಕ್ಸ್ಟ್ ಬಂದು ಪಾಯಿಂಟ್ ನಂಬರ್ 11, ಸಿಂಕ್ ವೇಸ್ಟ್ ವಾಟರ್ ಹೋಗುತ್ತಲ್ಲ ಸಿಂಕಿಂದ ಕಿಚನಲ್ಲಿ, ಸೊ ಅದು ಬಂದು ಮಿನಿಮಮ್ 4 ಇಂಚ್ ಇರಬೇಕು ಆಯ್ತಾ. ಯಾಕಂದ್ರೆ ಯಾವಾಗಾದ್ರೂ ವೇಸ್ಟ್ ಆಗಿ ಮತ್ತೆ ಅಲ್ಲಿ ಸಿಕ್ಕಾಕೊಂಡು ಗಲೀಜೆಲ್ಲ ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಬಂದ್ರೆ ಒಂದು ಪೈಪ್ ಸ್ವಲ್ಪ ದೊಡ್ಡದಾಗಿದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಹಾಗಾಗಿ ಮಿನಿಮಮ್ 4 ಇಂಚಸ್, 4ಗಿಂತ ಮೇಲೆ ನೀವು ಎಷ್ಟು ಇಂಚಸ್ ಆದರೂ ಇಟ್ಕೊಳ್ಳಿ ಪೈಪು, ಆದರೆ ಮಿನಿಮಮ್ 4 ಇಂಚಸ್ ಆದರೂ ಇರಲೇಬೇಕು ವೇಸ್ಟ್ ವಾಟರ್ ಹೋಗೋದಕ್ಕೆ ಪೈಪು. ಇದು ನೆನಪಲ್ಲಿ ಇಟ್ಕೊಂಡು ನೀವು ಹಾಕ್ಸ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಕಿಚನಲ್ಲಿ ಕಬೋರ್ಡ್ಸು ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಜಾಸ್ತಿ ಪಾತ್ರೆಗಳು ಜಾಸ್ತಿ ಇರುತ್ತೆ, ಹಾಗಾಗಿ ಆ ಪಾತ್ರೆಗಳನ್ನು ಎಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಎಲ್ಲಿ ಇಕ್ಕೋದು ಅನ್ನೋ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಕಿಚನಲ್ಲಿ ಕಬೋರ್ಡ್ಸನ್ನು ಜಾಸ್ತಿ ಇರೋ ಥರ ನೋಡಿಕೊಂಡ್ರೆ ತುಂಬ. ನೆಕ್ಸ್ಟ್ ಕಿಚನಲ್ಲಿ ಬೇಸಿಕ್ ಆಗಿ ಕರೆಂಟನ್ನು ಯೂಸ್ ಮಾಡ್ತಿರ್ತೀವಿ. ಈ ಪ್ಲಗ್ ಇರುತ್ತಲ್ಲ, ಪ್ಲಗ್ ಪಾಯಿಂಟ್ಸು ಮಿನಿಮಮ್ ಏನು ಇಲ್ಲ ಅಂದರೆ ಒಂದು 3 to 4 ಪಾಯಿಂಟ್ಸ್ ಇಕ್ಸ್ಕೊಳ್ಳೇಬೇಕಾಗುತ್ತೆ. ಒಂದು ಮಿಕ್ಸಿಗೆ, ಇನ್ನೊಂದು ಗ್ರೈಂಡರ್ಗೆ, ಮತ್ತು ಫ್ರಿಜ್ಗೆ, ಮತ್ತು ಎಕ್ಸ್ಟ್ರಾ ಓವೆನ್ಗೆ, ಈ ಥರ ಒಂದು 3 ರಿಂದ 4 ಪ್ಲಗ್ ಪಾಯಿಂಟ್ಸು ಕಿಚನಲ್ಲಿ ಇಕ್ಸ್ಕೊಳ್ಳೇಬೇಕಾಗುತ್ತೆ. ಜೊತೆಗೆ ನೀವು ಗ್ಯಾಸ್ ಆನ್ ಮಾಡ್ತೀರಲ್ವ, ಅಕಸ್ಮಾತ್ ಫ್ಯೂಚರಲ್ಲಿ ಏನಾದ್ರು ಎಲೆಕ್ಟ್ರಿಕ್ ಇಂದ ಗ್ಯಾಸ್ ಏನಾದ್ರು ಆನ್ ಮಾಡಿದ್ರೆ ಸೊ ಅಲ್ಲಿ ಒಂದು ಪಾಯಿಂಟ್ಸ್ ಇಟ್ಕೊಳ್ಳಿ. ಮತ್ತೆ ಚಿಮ್ನಿಗೆ ಒಂದು ಎಕ್ಸ್ಟ್ರಾ ಒಂದು ಪ್ಲಗ್ ಪಾಯಿಂಟ್ ಅನ್ನ ಇಕ್ಸ್ಕೊಬೇಕಾಗುತ್ತೆ. ಇದು ನೆನಪಲ್ಲಿ ಇರಲಿ. ಸೊ ಚಿಮ್ನಿಗೆ ಏನಾದ್ರು ಮರ್ತೋಗ್ಬಿಟ್ರೆ ಮತ್ತೆ ಗೋಡೆ ಎಲ್ಲ ಒಡೆದು ಮತ್ತೆ ಅದ್ರ ಮೇಲೆ ಅದೆಲ್ಲ ಡರ್ಟಿ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಚಿಮ್ನಿಗೆ ಪ್ಲಗ್ ಪಾಯಿಂಟ್ಸ್ ಅನ್ನ ಇಡ್ಸ್ಕೊಳ್ಳಿ. ಚಿಮ್ನಿ ಪೈಪ್ ಏನಿದೆಯಲ್ಲ, ಚಿಮ್ನಿ ಅಂದ್ರೆ ಒಳಗಡೆ ಜಿಡ್ಡು, ಆ ಒಳಗಡೆ ಇರೋ ಜಿಡ್ಡು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಪೈಪ್ ಹಾಕ್ತಾರೆ ಚಿಮ್ನಿಗೆ. ಆ ಪೈಪ್ ಸಹ ಇವಾಗಲೇ ಹಾಕ್ಸ್ಕೊಳ್ಳೋದು ಒಳ್ಳೇದು. ಮತ್ತೆ ಆ ಚಿಮ್ನಿ ತಂದು ನಾವು ಪೈಪ್ ಹಾಕ್ಸ್ತೀವಿ ಅಂದ್ರೆ ಮತ್ತೆ ಗೋಡೆ ಎಲ್ಲ ಹೊಡೆದು ಸಿಮೆಂಟ್ ಎಲ್ಲ ಆಗಿ ಮತ್ತೆ ಅಲ್ಲಿ ಮತ್ತೆ ಗಲೀಜಾಗಿ ಅದಕ್ಕೆ ಪೈಂಟ್ ಇಲ್ದಿರ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಫ್ಯೂಚರಲ್ಲಿ ಯಾವತ್ತಾದ್ರೂ ಒಂದಿನ ಚಿಮ್ನಿ ಹಾಕ್ಸ್ಕೊಂತಾರೆ, ಎಸ್ಪೆಷಲಿ ಈಗಿನ ಕಾಲದಲ್ಲಿ. ಸೊ ಹಾಗಾಗಿ ಆ ಪೈಪನ್ನು ಇವಾಗಲೇ ಹಾಕ್ಸಿ ಇಡಬೇಕಾಗುತ್ತೆ. ನೆಕ್ಸ್ಟ್ ಕಿಚನ್ ಅಂದ ತಕ್ಷಣ ನಮಗೆ ಬೆಳಕಿನ ವಾತಾವರಣ ಇರಲೇಬೇಕು. ಹಾಗಾಗಿ ಪೂರ್ವಕ್ಕೆ ಒಂದು ಕಿಟಕಿಯನ್ನು ಇಕ್ಬೇಕಾಗುತ್ತೆ. ಪೂರ್ವಕ್ಕೆ ಸಿಂಕ್ ಹತ್ರ ಒಂದು ಕಿಟಕಿಯನ್ನು ಇಕ್ಕಿ, ನೆಕ್ಸ್ಟ್ ಎಲ್ಲಿ ಸ್ಪೇಸ್ ಇರುತ್ತೋ ಅಲ್ಲಿ ಒಂದು ಕಿಟಕಿಯನ್ನು ಇಕ್ಕಿ, ಒಟ್ಟಾರೆಯಾಗಿ ಕಿಚನಲ್ಲಿ ಮಿನಿಮಮ್ 2 ವಿಂಡೋಸ್ ಇರೋ ಥರ ನೋಡ್ಕೊಳ್ಳಿ. ಆ ಗಾಳಿ ಆ ಕಿಚನ್ ಒಳಗಡೆ ಬರೋ ಥರ ನೀಟಾಗಿ ನೋಡ್ಕೊಳ್ಳಿ. ಯಾಕಂದರೆ ನಾವು ಗ್ಯಾಸ್ ಎಲ್ಲ ಇಟ್ಟಿರೋದ್ರಿಂದ ಮುಂದೆ ಏನಾದರೂ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗಾಳಿ ವಾತಾವರಣ ಚೆನ್ನಾಗಿರಬೇಕು ಕಿಚನ್ ಅಂದಮೇಲೆ. ಹಾಗಾಗಿ 2 ವಿಂಡೋಗಳು ಇರೋ ಥರ ಕಿಚನಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕಿಚನಲ್ಲಿ ನೀವು ಟೈಲ್ಸ್ ಏನು ಹಾಕ್ಸ್ತೀರಲ್ವಾ, ಆ ಟೈಲ್ಸ್ ಬಂದು ನನ್ನ ಇದು ಒಪಿನಿಯನ್ ಅಷ್ಟೇ. ಟೈಲ್ಸ್ ಬಂದು 2x4 ಹಾಕ್ಸೋದೇ ತುಂಬ ಒಳ್ಳೆಯದು. ಯಾಕಂದರೆ 1ಗೆ 1.5 ಏನು ಬರುತ್ತಲ್ಲ, ಅದಕ್ಕಿಂತ 2x4 ಹಾಕ್ಸಿದ್ರೆ ಅದೊಂದು ತುಂಬ ನೈಸ್ ಆಗಿರುತ್ತೆ. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಹೆಣ್ಮಕ್ಳಿಗೆ. ಯಾಕಂದರೆ ನಾನು ಒಂದು ವಾಲ್ಗೆ 2x4 ಹಾಕ್ಸಿರೋದು, ಇನ್ನೊಂದು 2 ವಾಲ್ಗೆ 1ಗೆ 1.5 ಬರುತ್ತಲ್ಲ ಅದನ್ನ ಹಾಕ್ಸಿದ್ದೀನಿ. ಸೊ 1ಗೆ 1.5 ಹಾಕ್ಸೋದು ತುಂಬ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ 2x4 ಕಿಚನ್ ವಾಲ್ಸ್ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪಾಯಿಂಟನ್ನು ಮರೀದಿರ ನೆನಪಲ್ಲಿ ಇಟ್ಕೊಂಡು ಹಾಕಿಸಿ. ಮತ್ತು ಆಲ್ಮೋಸ್ಟ್ ಅಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಜ್ಜೆಗಳನ್ನು ಶೆಲ್ಫ್ಗಳನ್ನು ಹಾಕ್ಸೋದನ್ನು ಮರಿಬೇಡಿ. ಮಿನಿಮಮ್ ಏನೂ ಇಲ್ಲಾಂದರೆ ನೀವು ನಾನ್ ಮಾಡ್ಯುಲರ್ ಕಿಚನ್ ಮಾಡಿಸ್ತಿದ್ದೀರಾ ಅಂದರೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು 4 ರಿಂದ 5 ಶೆಲ್ಫನ್ನು ಎಕ್ಸ್ಟ್ರಾ ಹಾಕ್ಸೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇದಿಷ್ಟು ಫ್ರೆಂಡ್ಸ್ ಕಿಚನ್ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಪಾಯಿಂಟ್ಸನ್ನು ನೋಟ್ ಮಾಡಿ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಸೊ ಇದಿಷ್ಟು ಇದ್ದರೆ ಕಿಚನ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ.
ಜೊತೆಗೆ ಅಡುಗೆ ಮನೆಗೆ ಹೋದರೆ ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ಇರುತ್ತೆ, ಅಷ್ಟೇ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಹೆಣ್ಮಕ್ಳು ಮೈಂಟೈನ್ ಮಾಡ್ತಾರೆ. ಇದು ನನ್ನ ಅಭಿಪ್ರಾಯ. ಸೊ ಇದಿಷ್ಟು ಸಹನೂ ಕಂಪಲ್ಸರಿಯಾಗಿ ಇರಲೇಬೇಕು. ಕೆಲವೊಬ್ರು ಹೇಳ್ತಾರೆ ಕಿಚನಲ್ಲಿ ಫ್ರಿಜ್ ಇಡೋದು ತುಂಬ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಅದು ನಿಮಗೆ ಬಿಟ್ಟಿದ್ದು. ನನಗೂ ಕೂಡ ಹಾಗೆ ಅನಿಸುತ್ತೆ. ಗ್ಯಾಸ್ಗೂ ಫ್ರಿಜ್ಗೂ ಸ್ವಲ್ಪ ದೂರ ಇರೋ ಥರ ಕಿಚನಲ್ಲಿ ಫ್ರಿಜ್ಜನ್ನು ಇಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಇದಿಷ್ಟು ಫ್ರೆಂಡ್ಸ್ ಕಿಚನ್ಗೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಕಿಚನ್ನ ಮತ್ತು ಯಾವ ಥರ ಮಾಡ್ಕೊಂಡಿಲ್ಲ, ಇವಾಗ ಯಾವ ಥರ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಕಿಚನನ್ನು ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಇವಾಗ ನಾನು ಹೇಳಿದ್ದೀನಲ್ಲ, ಇಷ್ಟರಲ್ಲಿ ನಾನು ಎಷ್ಟು ಪಾಯಿಂಟ್ಸನ್ನು ಅಳವಡಿಸ್ಕೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಮೇ ಬಿ ಇಷ್ಟೊಂದು ಪಾಯಿಂಟ್ಸ್ ನನಗೆ ಫಸ್ಟೇ ಗೊತ್ತಿದ್ದಿದ್ರೆ ಸ್ವಲ್ಪ ಒಂದಷ್ಟು ವೇರಿಯೇಷನ್ ಮಾಡಿಸ್ಕೊಬೋದಾಗಿತ್ತು. ಇವಾಗ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವೇನಾದರೂ ಫಸ್ಟೇ ಕನ್ಸ್ಟ್ರಕ್ಷನ್ ಮಾಡಿಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ನೋಡ್ತಿದ್ರೆ ಇವಾಗಲೇ ಚೇಂಜ್ ಮಾಡಿಸ್ಬಿಡಿ ಆಯಿತಾ. ಫ್ಯೂಚರಲ್ಲಿ ಮತ್ತೆ ಕಷ್ಟ ಆಗುತ್ತೆ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಸೊ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.